ಅಕ್ಷಯ ತೃತೀಯ ಅಂದ ತಕ್ಷಣ ತುಂಬ ಜನ ಬಂಗಾರವನ್ನು ಖರೀದಿ ಮಾಡದೆ ಒಂದು ವೈಶಿಷ್ಟ್ಯ ಅಂತ ಅಂದ್ಕೊಂಡಿರ್ತಾರೆ. ಆದರೆ ನಿಮ್ಗೆ ಗೊತ್ತಾ ಇತಿಹಾಸದಲ್ಲಿ ಏನೆಲ್ಲ ವೈಶಿಷ್ಟ್ಯ ನಡೆದಿತ್ತು ಅಂತ? ಎಲ್ಲರನ್ನೂ ಶುದ್ಧ ಮಾಡೋ ಮಾತಾ ಗಂಗೆ ಧರೆಗಿಳಿದ ದಿವಸ, ತ್ರೇತಾಯುಗ ಆರಂಭವಾಗಿದ್ದು, ಪರಶುರಾಮರು ಅವತಾರ ಮಾಡಿದ್ದು, ವೇದವ್ಯಾಸರು ಮಹಾಭಾರತವನ್ನು ರಚಿಸೋಕೆ ಆರಂಭ ಮಾಡಿದ್ದು, ಮತ್ತು ದ್ರೌಪದಿಗೆ ಕೃಷ್ಣನಿಂದ ಅಕ್ಷಯ ಪಾತ್ರೆ ಸಿಕ್ಕಿದ್ದು, ಸುಧಾಮ ತನ್ನ ಪ್ರೀತಿಯ ಸ್ನೇಹಿತ ಕೃಷ್ಣನನ್ನು ಭೇಟಿಯಾಗಿದ್ದು, ಮತ್ತು ಸುಧಾಮನಿಗೆ ಕೃಷ್ಣ ಕ್ಷಯವೇ ಆಗದಿರೋ ಸಂಪತ್ತನ್ನು ಆಶೀರ್ವದಿಸಿದ್ದು, ಮತ್ತು ಕುಬೇರ ಸಂಪತ್ತಿನ ಅಧಿಪತಿಯಾಗಿದ್ದು ಇದೇ ದಿವಸ. ಅಷ್ಟೇ ಅಲ್ಲ, ವಿಶ್ವವಿಖ್ಯಾತ ರಥಯಾತ್ರೆ ನಡೆಯೋ ಜಗನ್ನಾಥಪುರಿಯಲ್ಲಿ ಚಂದನಯಾತ್ರೆ ಸ್ಟಾರ್ಟ್ ಆಗೋ ದಿವಸ ಕೂಡ ಇದೆ. ಹಾಗಾಗಿ ಈ ಅಕ್ಷಯ ತೃತೀಯದ ದಿನ ನಾವೇನೇ ಮಾಡಿದ್ರೂ ಕೂಡ ಅದಕ್ಕೆ ಕ್ಷಯ ಇರೋದಿಲ್ಲ, ಅಂದರೆ ಅದಕ್ಕೆ ನಾಶನೇ ಇರೋದಿಲ್ಲ ಅಂತ. ಅದಕ್ಕೆ ತುಂಬ ಜನ ನಾವು ಚಿನ್ನವನ್ನು ಖರೀದಿ ಮಾಡಿದ್ರೆ ಅದು ಯಾವತ್ತೂ ನಾಶ ಆಗೋದಿಲ್ಲ ಅನ್ನೋ ಕಾನ್ಸೆಪ್ಟ್ ಮೂಲಕ ಅವರು ಚಿನ್ನವನ್ನು ಖರೀದಿಸಲಿಕ್ಕೆ ಹೋಗ್ತಾರೆ. ಆದರೆ ನಾವು ಭಗವದ್ಗೀತೆಯ ಮೂಲಕ ಕೃಷ್ಣನ ಮಾತನ್ನು ಕೇಳೋದಾದರೆ ಕೃಷ್ಣ ಹೇಳ್ತಾನೆ, ಈ ಶರೀರಕ್ಕೆ ನಾಶ ಇದೆ ಆದರೆ ಆತ್ಮಕ್ಕೆ ನಾಶ ಇಲ್ಲ ಅಂತ. ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳೋದು, ನಾಶ ಆಗದೇ ಇರೋ ಒಂದೇ ಒಂದು ವಸ್ತು ಏನಾದರೂ ಇದೆ ಅಂತ ಅಂದರೆ ಅದು ಭಕ್ತಿ ಅಂತ. ಯಾಕಂದರೆ ನಾವು ಗಳಿಸೋ ಶಿಕ್ಷಣ, ಹೆಸರು, ಆಸ್ತಿ ಪಾಸ್ತಿ ಎಲ್ಲ ಕೂಡ ಈ ದೇಹ ನಾಶ ಆದ ತಕ್ಷಣ ನಾಶ ಆಗೋಗ್ಬಿಡುತ್ತೆ. ಆದರೆ ಆತ್ಮದ ಜೊತೆ ಬರೋದು ಒಂದೇ ಒಂದು ಈ ಭಕ್ತಿ. ನೀವೇ ಯೋಚನೆ ಮಾಡಿ, ಈ ದೇಹದ ಜೊತೆ ನಾಶ ಆಗೋ ಸಂಪತ್ತಿಗೋಸ್ಕರನೇ ನಾವು ಅಷ್ಟೇ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತ ಅಂದರೆ ನಾವು ಈ ಆತ್ಮಕ್ಕೋಸ್ಕರ, ಭಕ್ತಿಗೋಸ್ಕರ ಎಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ. ಈ ಅಕ್ಷಯ ಆತ್ಮಕ್ಕೋಸ್ಕರ ಅಕ್ಷಯ ತೃತೀಯದಂದು ಕೃಷ್ಣನಿಗೆ ಹತ್ತಿರವಾಗಲಿಕ್ಕೆ, ಭಕ್ತಿಯನ್ನು ಜಾಸ್ತಿ ಮಾಡಲಿಕ್ಕೆ ಏನಾದರೂ ಶುರು ಮಾಡಿ. ಅದು 108 ಸರಿ ನಾಮಜಪ ಆಗಿರ್ಬೋದು ಅಥವಾ ಭಗವದ್ಗೀತೆಯನ್ನು ಓದೋದೇ ಆಗಿರ್ಬೋದು. ಹರೇ ಕೃಷ್ಣ.